ಎಲ್ರಿಗೂ ನಮಸ್ಕಾರ. ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬಟ್ಟೆಗಳು ನೋಡ್ರಿ ರಾಶಿ ರಾಶಿ ಇದ್ದಾವೆ. ಇವು ಆರ್ಲಿಂದ ಬಟ್ಟೆ ಒಗ್ದು ಹಂಗೆ ಇಟ್ಟಿರೋವು. ನಾನು ಬಟ್ಟೆ ಬೇಕಾದ್ರೆ ಒಗಿತೀನಿ, ಬಟ್ಟೆ ಮುಡ್ಚಿಕ್ಬೇಕಂದ್ರೆ ಆಗಲ್ಲ. ಬಟ್ಟೆಗಳು ಮುಡ್ಚಿ ಮತ್ತು ಅವು ಜಾಗಕ್ಕೆ ಅವಿಕ್ಬೇಕಂದ್ರೆ ಆಗಲ್ಲ ನನ್ನ ಕೈಲಿ. ಅದಕ್ಕೆ ಈ ವಾರದಿಂದ ಬಟ್ಟೆಗಳು ಹಾಗೇ ಬಿದ್ದಿದ್ದಾವೆ. ಮತ್ತು ನಾನು ಸಾಯಂಕಾಲ ಸ್ನಾನ ಮಾಡಿಬಿಟ್ಟು ಕಿಚನ್ಗೆ ಬಂದೆ. ಕಿಚನ್ಗೆ ಅಡುಗೆ ಮಾಡೋಣ ಅಂದ್ಕೊಂಡೆ. ಏನು ತಪ್ಪಿದ್ರೂ ಅಡುಗೆ ಮಾಡೋದು ಮಾತ್ರ ತಪ್ಪಲ್ವಲ್ಲ ಹೆಣ್ಮಕ್ಳಿಗೆ. ಅದಕ್ಕೋಸ್ಕರನೇ ಕಿಚನ್ನಲ್ಲಿ ಮುದ್ದೆ ಮಾಡಬೇಕು. ನಾವು ಡೈಲಿ ನೈಟು ಮುದ್ದೆನೇ ತಿನ್ನೋದು. ಅದಕ್ಕೋಸ್ಕರ ಮುದ್ದೆಗೆ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ. ಆ ಗ್ಲಾಸ್ ಇದೆ ಅಲ್ವಾ, ಆ ಗ್ಲಾಸು 1.5 ಗ್ಲಾಸ್ ಹಾಕಿದರೆ ನಮ್ಮಿಬ್ಬರಿಗೆ ಸರಿ ಹೋಗುತ್ತೆ. ನಮ್ಮ ಅಭಿ ಸ್ವಲ್ಪ ಒಬ್ಬನೇ ಅಲ್ವಾ ಸಣ್ಣವನು, ಅವ್ನು ಸ್ವಲ್ಪ ತಿನ್ನೋದು. ಮುದ್ದೆಗೆ ಜಲ್ದಿ ಇಟ್ಕೊತಾ ಇದ್ದೀನಿ ಹಿಟ್ಟನ್ನು. ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಜೋಳದ ಮುದ್ದೆ, ರಾಗಿ ಮುದ್ದೆ ತಿನ್ನೋರಿದ್ದರೆ ಕಾಮೆಂಟ್ ಮಾಡಿ. ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ ನೋಡ್ರಿ. ಅಲ್ಲಿ ನಾನು ಅಕ್ಕಿ ಬೆಂದಿದೆ ಇಲ್ಲ ಅಂತೇಳಿ ಮುದ್ದೆ ಕೋಲು ತಗೊಂಡು ನೋಡಿದೆ, ಇನ್ನೂ ಬೆಂದಿರಲಿಲ್ಲ. ಈಗ ಅಕ್ಕಿ ಬೆಂದಿದೆ, ಅದಕ್ಕೆ ಮುದ್ದೆ ಮಾಡೋಣ ಅಂತೇಳಿ ಹಿಟ್ಟು ಹಾಕ್ತಿದ್ದೀನಿ. ನನಗೆ ಅಂದಾಜು ಮೇಲೆ ನಮಗೆ ಮುದ್ದೆ ಮಾಡಿ ರೂಢಿ ಅಲ್ವಾ, ಅಂದಾಜು ಮೇಲೆ ಮುದ್ದೆಗೆ ಹಿಟ್ಟಾಕಿ ಮಾಡಿಬಿಡ್ತೀನಿ. ಜೋಳದ ಮುದ್ದೆ ಅಲ್ವಾ, ಚೆನ್ನಾಗಿ ಕುದಿಬೇಕು. ಅದಕ್ಕೋಸ್ಕರನೇ ನಾನು ಇವಾಗ ಈ ಥರ ಕೋಲು ಇಟ್ಬಿಟ್ಟು ಮುಚ್ಚಿಡಬೇಕು. ಮುದ್ದೆನ ಮುಚ್ಚಿಟ್ಬಿಟ್ರೆ ಅದು ಬೇಸ್ ಕುದೀತತೆ. ಎಷ್ಟು ಕುದಿತೋ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ. ಅದಕ್ಕೋಸ್ಕರನೇ ಕುದಿಸ್ತಾ ಇದ್ದೀನಿ. ಮತ್ತು ನನಗೇನು ಹಿಟ್ಟು ಕಮ್ಮಿ ಬಂದಂಗೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ನೋಡ್ರಿ. ಅಲ್ಲಿ ಮುಚ್ಚಿ ಕುದಿಸ್ತಾ ಇದ್ದೀನಿ. ಆ ಕಡೆ ಹಾಲು ಇಟ್ಟಿದ್ದೀನಿ. ಅಬಿಗೆ ಅಪ್ಪಾಜಿ ಹೋಗಿ ಇವಾಗ ಹಾಲು ತೊಗೊಂಬಂದ್ರು, ಅದಕ್ಕೋಸ್ಕರ ಆ ಕಡೆಗೆ ಅಬಿಗೆ ಹಾಲು ಇಟ್ಟಿದ್ದೀನಿ. ಇಲ್ಲಿ ನೋಡಿ ಮುದ್ದೆ ಮಾಡೋಣ ಅಂತ ಕುತ್ಕೊಂಡೆ. ಅಬಿ ಬಂದು ನೋಡ್ರಿ ಇಲ್ಲಿ ನಾನು ಮಾಡ್ತೀನಿ ಕೊಡು ಅಂತೇಳಿ ಮುದ್ದೆ ಕೋಲನ್ನ ಕಸ್ಕೊಂತಿದ್ದಾನೆ. ಸುಡ್ತಾ ಐತೆ, ಹೋಗ್ತಿಲ್ಲ ಅಂತ. ಮುದ್ದೆ ಬಿಸಿ ಇರುತ್ತೆ, ಅದಕ್ಕೋಸ್ಕರನೇ ಬಟ್ಟೆ ಇಟ್ಕೊಂಡು ಪಕ್ಕದಲ್ಲಿ ಮತ್ತೆ ಚೊಂಬನಲ್ಲಿ ನೀರು ಇಟ್ಕೋಬೇಕು. ಪದೇ ಪದೇ ಕೈ ಎದ್ದುತ್ತಾನೆ ಇರಬೇಕು, ಇಲ್ಲಾಂದರೆ ಕೈ ಸುಡುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ಪಕ್ಕದಲ್ಲಿ ಚೊಂಬನಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅಲ್ಲಿ ಹಾಟ್ ಬಾಕ್ಸ್ ಇಟ್ಟಿದ್ದೀನಿ. ಮುದ್ದೆ ಆರೋಗ್ಬಿಡುತ್ತೆ ಬೇಗ ಅಂತೇಳಿ. ನನ್ನ ಮಗ ನೋಡಿದ್ರೆ ನಾನು ಬೈದೆ ಅಂತ ಹೇಳ್ಬಿಟ್ಟು ಹತ್ಕೊಂತ ಅವ್ರ ಅಪ್ಪಾಜಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಿದ್ದಾನೆ. ಮುದ್ದೆ ಊಟ ಮಾಡಿದ್ದಾಯಿತು. ಪಾತ್ರೆ ಇದ್ದಾವಲ್ವ, ಆ ಪಾತ್ರೆ ಮಾತ್ರ ನಮ್ಮನ್ನ ಕರಿತಾನೇ ಇರ್ತವೆ. ಅವು ತೊಳೆದಿಲ್ಲ ಅಂತ ಹೇಳಿದ್ರೆ ಮತ್ತೆ ನನಗೆ ನಿದ್ದೆನೇ ಬರಲ್ಲ, ಅದ್ರ ಕಡೆನೇ ಧ್ಯಾನ. ಬೆಳಗ್ಗೆ ಎದ್ದು ಸ್ವಲ್ಪ ಲೇಟಾಗಿ ಎದ್ರೂ ಬೇಗ ಅಡುಗೆ ಮಾಡ್ಕೊಬೋದು. ಈ ಪಾತ್ರೆ ಇದ್ದರೆ ಇದೇ ಒಂದು ಅರ್ಧ ಗಂಟೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಊಟ ಮಾಡಿ ಬಂದು ಸಾಮಾನೆಲ್ಲ ತೊಳಿತಾ ಇದ್ದೀನಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸಣ್ಣ ಬಾಬು ಇದ್ದಾನೆ, ಅವನು ಇಟ್ಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ವಲ್ಲ. ಯೂಟ್ಯೂಬ್ ಆದರೆ ಅವ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಏನೋ ಒಂದು ಸ್ವಲ್ಪ ಮಾಡಬೇಕು ಅಂತೇಳಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ನೋಡೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.